ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಹೋಪ್ಫುಲಿ ಎಲ್ಲರೂ RCBದು ಎನ್ವೈರನ್ಮೆಂಟ್ ಡ್ರೆಸ್ಸಿಂಗ್ ರೂಮ್ ಯಾವ ತರ ಇತ್ತು ಅಂತ ನೋಡಿದ್ರ ಅಂತ ಅನ್ಕೊಂಡಿದೀನಿ. DKದು ಒಂದು ಸ್ಪೀಚ್ ಇತ್ತು, ಆ ಸ್ಪೀಚ್ ಮಾತ್ರ ಒಂಥರ ಗೂಸ್ ಬಂಪ್ಸ್ ಬರೋ ತರ ಇತ್ತು. ಪ್ರಾಬ್ಲಿ ನೋಡುತ್ತೀರಾ ಅಂತ ಅನ್ಕೊಂಡಿದ್ರಿ. ದ ಗ್ರೇಟೆಸ್ಟ್ ಎವರ್ ಕಮ್ ಬ್ಯಾಕ್ ಬೈ RCB ಬಗ್ಗೆ ಮಾತ್ರ ಅಂತಲ್ಲ, ದ ಗ್ರೇಟೆಸ್ಟ್ ಎವರ್ IPL ಪ್ಲೇ ಆಫ್ಸ್ ಕಮ್ ಬ್ಯಾಕ್ ಬೈ ಎನಿ ಟೀಮ್. 6 ಕನ್ಸಿಕ್ಯೂಟಿವ್ ಮ್ಯಾಚ್ ನ ಗೆಲ್ಲೋದು ಅಂತಂದ್ರೆ ಸುಮ್ಮನೆ ಮಾತಾ. ಅದು ಪ್ಲೇ ಆಫ್ಸ್ ಕಿತ್ತಾಟದಲ್ಲಿ ಇರ್ಬೇಕಾದ್ರೆ ಜಿದ್ದಿ ಸಾಧಿಸ್ತಾ ಇರೋದು. ಇನ್ನು ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಸುಮ್ಮನೆ ಸ್ವಲ್ಪ ಅಷ್ಟೊಂದೇನೋ ಇಂಟೆನ್ಸ್ ಆಗಿ ಎಲ್ಲ ಟೀಮ್ಗಳು ಬರ್ತಾ ಇರೋದಿಲ್ಲ. ಇಲ್ಲ ಒಂದು ಮ್ಯಾಚ್ ಸೋತ್ರ ಏನಾಗಲ್ಲ ಅನ್ಕೊಂಡಿರ್ತಾರೆ. ಬಟ್ ಕಡೆ ಹಂತದಲ್ಲಿ ಬರ್ತಾ ಜಿದ್ದಿ ಗೆಲ್ಲೇಬೇಕು ಅಂತ ಆಡ್ತಾ ಇರೋಂಥ ಟೈಮಲ್ಲಿ 6 ಕನ್ಸಿಕ್ಯೂಟಿವ್ ವಿನ್ಸ್ RCBಗೆ. ಈ ಸೀಸನಲ್ಲಿ ಯಾರು ಕೂಡ 6 ಕನ್ಸಿಕ್ಯೂಟಿವ್ ವಿನ್ಸ್ ನ ತಗೊಂಡೇ ಇಲ್ಲ. ಅದರಲ್ಲೂ ಈ ತರ ಒಂದು ಪ್ಲೇ ಆಫ್ಸ್ಗೆ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, 8 ಮ್ಯಾಚ್ ಆದ್ಮೇಲೆ ಕಳೋಗಿದ್ರು RCB. 8 ಮ್ಯಾಚ್ ಆದ್ಮೇಲೆ 7 ನಂಬರ್ ಆಫ್ ಲಾಸಸ್, ಒಂದೇ ಒಂದು ವಿಕ್ಟ್ರಿ RCB ಜೊತೆಗೆ ಇದ್ದಿದ್ದು. ಬೇರೆ ವಿಧಿ ಇರಲಿಲ್ಲ. 6 ಕನ್ಸಿಕ್ಯೂಟಿವ್ ವಿನ್ಸ್ ನ ಗೆಲ್ಲೇಬೇಕಾಗಿತ್ತು. ಗೆದ್ರೂ ಕೂಡ ಕ್ವಾಲಿಫೈ ಆಗ್ತಾರೆ ಅನ್ನೋ ಒಂದೊಂದು ಡೌಟ್ ಅಂತೂ ಖಂಡಿತ ಇತ್ತು. ಬಟ್ ಆ 1% ಚಾನ್ಸ್, ವಿರಾಟ್ ಕೊಹ್ಲಿ ಅವ್ರದ್ದು ಆ 1% ಚಾನ್ಸ್ ಅನ್ನೋ ಒಂದು ಡೈಲಾಗ್ ಏನಿದೆ, ಅದು ಸಿಕ್ಕಾಪಟ್ಟೆ ಇವಾಗ ಟ್ರೆಂಡ್ ಮಾಡಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಲಾಸ್ಟ್ ಸೀಸನ್ ಹೊಡೆದಂಥ ಡೈಲಾಗು ಅದು ಇವಾಗ ಟ್ರೆಂಡ್ ಮಾಡಿದೆ. ಆ 1% ಚಾನ್ಸ್ ಇರೋದನ್ನ ನಾವು ಬಿಡೋದಿಕ್ಕೆ ಹೋಗ್ಬಾರ್ದು. ಆ 1% ಚಾನ್ಸ್ ನ ನಾವು ಎಲಿವೇಟ್ ಮಾಡೋದಕ್ಕೆ ನೋಡಬೇಕು. 10%, 30%. ನೆಕ್ಸ್ಟ್ ಎವೆನ್ಚುಯಲಿ ನೆಕ್ಸ್ಟ್ ವಾಟ್ ನೆಕ್ಸ್ಟ್. ಇವಾಗ ಏನಾಗಿದೆಯಾ ವಾಟ್ ನೆಕ್ಸ್ಟ್ ಅಂದರೆ ಅದೇನೇನೆ ಮಿರಾಕಲ್ಸ್ ಡೂ ಹ್ಯಾಪನ್ ಅಂತ ಹೇಳೋ ಹಾಗೇನೆ ಮಿರಾಕಲ್ ಆಗೇ ಬಿಡ್ತು ಅಂತೂ ಇಂತೂ ನಮ್ಮ RCBಗೆ. ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದರೆ DK ಅವರು, ಪೋಸ್ಟ್ ಮ್ಯಾಚ್ ಅಲ್ಲ, ಇನ್ಫ್ಯಾಕ್ಟ್ ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮಲ್ಲಿ DK ಹೇಳ್ತಾರೆ, ಆಫ್ಟರ್ 8 ಮ್ಯಾಚ್ RCBದು 8 ಮ್ಯಾಚ್ ಆದಮೇಲೆ 7 ನಂಬರ್ ಆಫ್ ಸೋತಿದ್ರಲ್ಲ ಮ್ಯಾಚ್ಗಳನ್ನ, ಅದೆಲ್ಲ ಆಗಾದ್ಮೇಲೆ ನಾನು ಮುಂದೆ ಮ್ಯಾಚ್ಗಳನ್ನ ಆಡ್ತೀನಿ ಅಂತಲೇ ನಾನು ಅನ್ಕೊಂಡಿರಲಿಲ್ಲ. ಎಲ್ಲೋ ನಾನು ಮುಗೀತು ಕತೆ, ಇನ್ನು ಇಷ್ಟು ಮ್ಯಾಚನ್ನು ಆಡೋದಿಲ್ಲ, 14 ಮ್ಯಾಚ್ ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ ಅಂತ ಅನ್ಕೊಂಡಿರಂತೆ. ಬಟ್ ಆ DK ಹಂಗೆ ಅನ್ಕೊಂಡಿದ್ಕೂ ಇವಾಗ ಆಗಿರೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಅಂತ DKನೇ ಹೇಳಿದ್ದಾರೆ. ಯಾಕಂದರೆ ಅಲ್ಲಿಂದ ಏನು ಕಮ್ ಬ್ಯಾಕ್ ಮಾಡ್ತು RCB, ಅಲ್ಲಿಂದ ಏನು ಬೌನ್ಸ್ ಬ್ಯಾಕ್ ಆಯಿತು. ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಧ್ಯಾಯ. RCBಯ ಹೊಸ ಅಧ್ಯಾಯ. ಫಸ್ಟ್ ಫೇಸಲ್ಲಿ ಏನಿತ್ತು, ಗುರು ಇದೇನು ಗುರು ಹೊಸ ಅಧ್ಯಾಯ, ಹಳೆ ಅಧ್ಯಾಯನೇ ಎಷ್ಟೋ ಚೆನ್ನಾಗಿತ್ತಲ್ಲ ಗುರು ಅನ್ನೋ ಥರ ಇತ್ತು. ಎಲ್ಲರೂ ಅದನ್ನೇ ಹೇಳ್ತಿದ್ವಿ, ಏನು ಹೊಸ ಅಧ್ಯಾಯ, ಎಲ್ಗುರು ಹೊಸ ಅಧ್ಯಾಯ, ಗೆಲ್ತಾನೆ ಇಲ್ವಲ್ರು, ಏನರು ನಿಮ್ಮದು ಅನ್ನೋ ಥರ ಕೇಳ್ತಿದ್ವಿ. ಬಟ್ ಇವಾಗ ಗೊತ್ತಾಗಿದೆ RCBಯ ಹೊಸ ಅಧ್ಯಾಯ ಏನು ಅಂತ. ವಿರಾಟ್ ಕೊಹ್ಲಿ ಅವರ ಈ ಒಂದು ಡೈಲಾಗು ಇವಾಗ ಮತ್ತೆ ಟ್ರೆಂಡ್ ಮಾಡಿದೆ. ಅವಾಗ ಟ್ರೆಂಡ್ ಮಾಡಿತ್ತು, ಸೌಂಡ್ ಆಗಿತ್ತು. RCBಯ ಹೊಸ ಅಧ್ಯಾಯ ಅಂತ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಹೇಳ್ತಾ ಇದ್ದಂಗೆ ಅವಾಗ ಸೌಂಡ್ ಆಗಿತ್ತು. ಆಮೇಲೆ ಮೊದಲಲ್ಲಿ ಸೌಂಡ್ ಆಯ್ತು, 8 ಮ್ಯಾಚ್ ಸೋಲ್ತಾ ಇದ್ದಂಗೆ ಏನರೋ ಹೊಸ ಅಧ್ಯಾಯ ಇದೇನ್ರೋ ಹೊಸ ಅಧ್ಯಾಯ ಅಂತ. ಮತ್ತೆ ಇವಾಗ ಟ್ರೆಂಡ್ ಆಗ್ತಿದೆ ಹೊಸ ಅಧ್ಯಾಯ ಅನ್ನೋದು. ಸೊ ಇದು ಹೊಸ ಅಧ್ಯಾಯ ಅಂತ ಪ್ರೂವ್ ಮಾಡಿ ತೋರಿಸಿದರೆ RCB, ಎಸ್ಪೆಷಲಿ ವಿರಾಟ್ ಕೊಹ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದೇ ಗುರು ಹೊಸ ಅಧ್ಯಾಯ, ನಾನು ಹೇಳಿದ್ದೆಲ್ಲೂ ತಪ್ಪಾಗಿಲ್ಲ, ಇದೇ RCBದು ಹೊಸ ಅಧ್ಯಾಯ ಅಂತ. ದಿನೇಶ್ ಕಾರ್ತಿಕ್ ಅವರು ಇನ್ನೂ ಒಂದು ಕೂಡ ಹೇಳಿದ್ದಾರೆ, ಮ್ಯಾಚ್ ನಡೀತಾ ಇರೋ ಟೈಮಲ್ಲಿ ಮಳೆ ಬಂದು ನಿಂತಾದ್ಮೇಲೆ ಅದು ಒಂಥರ ಬೇರೆ ವಿಕೆಟ್ ತರನೇ ಕಾಣಿಸ್ತಂತೆ. ಒಳ್ಳೆ 5th ಡೇ ವಿಕೆಟ್ ತರ, ಟೆಸ್ಟ್ ಮ್ಯಾಚ್ ಅಲ್ಲಿ 5th ಡೇ ವಿಕೆಟ್ ಯಾವ ತರ ಟರ್ನ್ಔಟ್ ವೆಸ್ಟ್ ಆಗ್ತಿರೋದಿಲ್ಲ ಆ ತರ ಕಾಣಿಸ್ತಾ ಇತ್ತು. ಜಸ್ಟ್ 140-150 ಹೊಡಿತು ಅಂದ್ರೆ ಈ ವಿಕೆಟ್ ಅಲ್ಲಿ ಮಸ್ತ್ ಸ್ಕೋರ್ ಇದು ಅನ್ನೋ ತರ ಕಾಣಿಸ್ತಾ ಇತ್ತು. ಅಲ್ಲಿಂದ ನಾವು ಎಲಿವೇಶನ್ ತಗೊಂಡು ಹೋದ್ವಿ. 10 ಓವರ್ ಆದ್ಮೇಲೆ ಅದು ಇಟ್ ವಾಸ್ ಸಮಥಿಂಗ್ ಎಲ್ಸ್ ಅಂತ ದಿನೇಶ್ ಕಾರ್ತಿಕ್ ಹೇಳ್ತಾರೆ. ಜೊತೆಗೆ MS ಧೋನಿ ಅವರು ಹೊಡೆದಂತ 6 ಏನಿದೆ ಲಾಸ್ಟ್ ಓವರ್ಲಿ, ಫಸ್ಟ್ ಬಾಲ್ ಫುಲ್ ಟಾಸ್ ಬಾಲ್ಗೆ SDLಗೆ ಹೊಡೆದಂತ 6 ಏನಿದೆ, ಸ್ಟೇಡಿಯಂ ಬಿಟ್ಟು ಈಚೆ ಕಳಿಸಿಲ್ಲ, 110 ಮೀಟರ್ 6. ಆ 6 ನಮಗೆ ಮ್ಯಾಚ್ ನ ತಗೊಂಬಂದು ಕೊಡ್ತು. ಹೌದು, ಅವರು 6 ಹೊಡೆದಿದ್ದು CSKನೇ ನಮಗೆ ಹೆಲ್ಪ್ ಮಾಡಿದ್ರು ಅನ್ನೋ ತರ DK ಅವರು ಹೇಳಿದ್ದಾರೆ. ಇದೊಂಥರ ನೋಡಿ ಯಾವ ತರ ಹೆಲ್ಪ್ ಆಗುತ್ತೆ ಅಂತ. ಯಾಕಂದ್ರೆ ಬಾಲ್ ವೆಟ್ ಆಗಿತ್ತು, ಡ್ಯೂ ಫ್ಯಾಕ್ಟರ್ ಇಂದ ಬಾಲ್ ವೆಟ್ ಆಗಿತ್ತು, ಫುಲ್ ಟಾಸ್ ಆಗ್ತಾ ಇದ್ರು. ಲೋಕಿ ಫರ್ಗ್ಯೂಸನ್ 2 ಬೀಮರ್ನ ಹಾಕಿದ್ರು, ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಇಂದ ಬಾಲ್ ಗ್ರಿಪ್ ಆಗ್ತಿರಲಿಲ್ಲ ಕೈಯಲ್ಲಿ. ಲೋಕಿ ಫರ್ಗ್ಯೂಸನ್ ಅಂತ ಎಕ್ಸ್ಪೀರಿಯನ್ಸ್ ಇರುವಂತ ಬೌಲರ್ನೇ 2 ಬೀಮರ್, ಅದು ತಲೆಗೆಲ್ಲೇ ಹಾಕ್ತಾರೆ. ಆಮೇಲೆ ಇಲ್ಲಿ ಫುಲ್ ಟಾಸ್ ಫಸ್ಟ್ನೇ ಬಾಲನೇ SDL ಫುಲ್ ಟಾಸ್ ಹಾಕ್ತಾರೆ. ಸೊ ಬಾಲ್ ಅಂತೂ ಗ್ರಿಪ್ ಆಗ್ತಿರಲಿಲ್ಲ ಕೈಯಲ್ಲಿ, ಅದು ಎವಿಡೆಂಟ್ ಆಗಿ ಕಾಣಿಸ್ತಾ ಇತ್ತು. ಆ ಬಾಲು ಹೋಗಾದ್ಮೇಲೆ, ಸ್ಟೇಡಿಯಂ ಬಿಟ್ಟು ಈಚೆ ಹೋಗಾದ್ಮೇಲೆ ಹೊಸ ಬಾಲ್ ನ ತಗೊಂಬಂದು ಕೊಟ್ರಲ್ಲ, ಅಂದ್ರೆ ಅದೇ ತರ ಇರೋ ಬಾಲ್ ನ ತಗೊಂಬಂದು ಕೊಟ್ರು. ಬಟ್ ಬಾಲ್ ಡ್ರೈ ಇದ್ರಿಂದ SDLಗೆ ಇದೊಂಥರ ಅಡ್ವಾಂಟೇಜ್ ಆಯ್ತು. ಇಲ್ಲ ಅಂತಂದ್ರೆ ಫುಲ್ ಟಾಸ್ ಬಾಲ್ ಹೋಗಿರೋವೇನೋ, ಬೀಮರ್ಗಳು ಹೋಗಿರೋವೇನೋ, ಏನ್ ಬೇಕಾದ್ರೂ ಆಗಿರ್ಬೋದಾಗಿದೆ. ಯಾಕಂದ್ರೆ ಫಸ್ಟ್ ಬಾಲ್ ಅಂತೂ ಸಿಕ್ಕಾಪಟ್ಟೆ ಕ್ಲೂಲೆಸ್ ಆಗಿ ಕಾಣಿಸಿದ್ರು SDL 6 ಹೊಡೆಸ್ಕೊಂಡ್ಮೇಲೆ. ಸೊ ಆ ಬಾಲ್ ಬಂದ್ರೆ ಆ ಬಾಲ್ ನಮಗೆ ಲಕ್ನ ತಗೊಂಬಂದು ಕೊಡ್ತು ಅಂತ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ಸೊ ಈ ಒಂದು ಲಕ್ ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ಸುಮಾರು ಲಕ್ಗಳು ವರ್ಕೌಟ್ ಆಗಿದೆ. ನೋಡಕ್ ಹೋಯ್ತು ಅಂದ್ರೆ ಸ್ವಪ್ನಿಲ್ ಸಿಂಗ್ ಮೂಲಕ ನಮ್ಗೊಂಥರ ಲಕ್ ಬಂತು. ಆಮೇಲೆ ಈ 18 ಏನಿದೆ, 18 ನಂಬರ್ ಇಂದನೇ ನಮ್ಗೆ ಲಕ್ಕು. ಯಾಕಂದ್ರೆ May 18 ನಾವು ಸೋತೇ ಇಲ್ಲ. ಸೊ ಒಂಥರ ಎಲ್ಲಾ ಕಡೆಯಿಂದ ಕುಡ್ಕೊಂಡ್ ಬರ್ತಾ ಇದೆ ಅಂತ ಕಾಣಿಸಿದೆ ಲಕ್ಕು. ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲೂ ಕೂಡ ಇದೇ ತರ ಆಯ್ತು.
1-ರಿಂದ ಸೋತಿದ್ವಿ ನಾವು. ಇಲ್ಲೂ ಕೂಡ ಅಷ್ಟೇ KKR ಮೇಲೆ 1-ರಿಂದ ಸೋತಿದ್ವಿ. ಅಲ್ಲಿಂದ ಬೌನ್ಸ್ ಬ್ಯಾಕ್ ಆದಂಥ RCB, ಅಲ್ಲಿ DC ಮೇಲೆ RCB ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ 1-ರಿಂದ ಸೋತು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆದಂಥ RCB ಟ್ರೋಫಿನ ಗೆಲ್ತು, ಬಂದ್ಬಿಟ್ಟು ಪ್ಲೇ ಆಫ್ಸ್ಗೆ ಕ್ವಾಲಿಫೈ, ಇನ್ನೇನು ಕಡೆ ಹಂತದಲ್ಲಿ ಕ್ವಾಲಿಫೈ ಆಗಿಬಿಟ್ಟು ಟ್ರೋಫಿನ ಗೆಲ್ತು. ಇಲ್ಲೂ ಅಷ್ಟೇ ಕಡೆ ಹಂತದಲ್ಲಿ ಕ್ವಾಲಿಫೈ ಆಗಿಬಿಟ್ಟು ಒಂಥರ ಸ್ಟ್ರಗಲ್ ಥ್ರೂಔಟ್ ದ ಸೀಸನ್ನು. ಈ ಕಡೆನೂ ಅಷ್ಟೇ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲೂ ಸ್ಟ್ರಗಲ್ಲು, ಈ ಕಡೆನೂ ಸ್ಟ್ರಗಲ್ ಮಾಡ್ಕೊಂಡು ಬಂದಿರುವಂಥ RCB ರೊಚ್ಚಿಗೆದ್ದು ಕೂತ್ಕೊಂಡಿದ್ದಾರೆ ಇವಾಗ. ಸೊ ಇದಕ್ಕಿಂತ ಒಂದು ಖುಷಿ ಆಗಿರುವಂಥದ್ದು ಇನ್ನೂ ಒಂದಿಲ್ಲ ಇವರು RCB ಫ್ಯಾನ್ಸ್ಗಳಿಗೆ. DK ಇನ್ನೂ ಒಂದು ಹೇಳಿದ್ದಾರೆ, ಬೇರೆ ಟೀಮ್ಗಳಿಲ್ಲ ಇವಾಗ ಏನೇನು 7 ಮ್ಯಾಚ್ಗಳನ್ನ ಏನು ಗೆದ್ದಿದ್ದಾರೆ, ಇವಾಗ DC ಗೆದ್ದರೆ 7 ಮ್ಯಾಚು, CSKನ ಗೆದ್ದರೆ 7 ಮ್ಯಾಚು, ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ 7 ಮ್ಯಾಚ್ನ ಗೆದ್ದಿದ್ದಾರೆ. ಆ ಎಲ್ಲ ಟೀಮ್ಸ್ಗಳಿಗೂ ಕೇಳಿದ್ರೆ ನೀವು RCB ಡಿಸರ್ವಿಂಗ್ ಇದ್ದಾರಾ ಇಲ್ವಾ ಅಂತ ಕೇಳಿದ್ರೆ RCB ಪಕ್ಕ ಡಿಸರ್ವಿಂಗ್ ಇದ್ದಾರೆ ಇವರು ಅಂತ ಅವ್ರು ಪಕ್ಕ ಹೇಳ್ತಾರೆ. ಯಾರು ಕೂಡ ಇಲ್ಲ ಅವರು ಹಂಗೆ ಬಂದ್ಬಿಟ್ರು ಹಿಂಗಾಗೋಗ್ಬಿಡ್ತು ಅಂತ ಹೇಳೋದಿಲ್ಲ. ಯಾಕಂದರೆ 6 ಕನ್ಸಿಕ್ಯೂಟಿವ್ ವಿನ್ಸು, ಅದು ಇಂಥ ಒಂದು ಸ್ಟೇಜಲ್ಲಿ ಇಂಥ ಒಂದು ಸಿಚುವೇಶನ್ ಇರ್ಬೇಕಾದ್ರೆ ಹೊಡೆದ್ರೆ ಅಂತಂದರೆ ಅವರು ಪಕ್ಕ ಹೇಳ್ತಾರೆ RCB ಡಿಸರ್ವಿಂಗ್ ಇದ್ರು ಕ್ವಾಲಿಫೈ ಆಗೋದಕ್ಕೆ ಅಂತ. ಸುಮಾರು ಜನ ಹೇಳಿದ್ದಾರೆ ಗುರು, ಸುಮಾರು ಜನ ಬೇರೆ ಟೀಮ್ಗಳ ಫ್ಯಾನ್ಸ್ಗಳೇ ಎಕ್ಸ್ ಕ್ರಿಕೆಟರ್ಸ್ ಬೇರೆ ಟೀಮ್ಗಳ ಫ್ಯಾನ್ ಆಗಿರ್ತಾರಲ್ಲ ಅವರೇ ಹೇಳಿದ್ದಾರೆ RCB ಡಿಸರ್ವಿಂಗ್ ಇದ್ದಾರೆ ಈ ಸಲ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಿಸ್ತದೆ ದ ಗ್ರೇಟೆಸ್ಟ್ ಎವರ್ IPL ಪ್ಲೇ ಆಫ್ಸ್ ಕಮ್ ಬ್ಯಾಕ್ ಬೈ RCB ಮಾತ್ರ ಅಂತಲ್ಲ, ಬೈ ಎನಿ ಟೀಮು ದ ಗ್ರೇಟೆಸ್ಟ್ ಎವರ್ ಕಮ್ ಬ್ಯಾಕು. ಸೊ ದ ಗ್ರೇಟೆಸ್ಟ್ ಎವರ್ ವಿಕ್ಟ್ರಿ ಏನಾದ್ರು ಆಗೋಗ್ಬಿಡ್ತು ಅಂತಂದರೆ ಇದು ಅದಕ್ಕಿನ್ನ ಅವನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು, ಇದಕ್ಕಿನ್ನ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗೈಸ್, ಬಾ.